ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಏನು ಇತ್ತೀಚಿನ ಒಂದು 2-3 ದಿನ ಹಿಂದೆ ಕರ್ನಾಟಕ ಅರಣ್ಯ ಇಲಾಖೆ ರಾಮನಗರ ಜಿಲ್ಲೆ ಮತ್ತು ರಾಮನಗರ ತಾಲೂಕು ಮೇಲೆ ಕೆಲವು ಸಂಘಟನೆಗಳೇನು ಆರೋಪ ಮಾಡಿದ್ವು. ರಾಮನಗರ ತಾಲೂಕಿನಲ್ಲಿ ಸಾಮಿಲ್ಗಳು ಮತ್ತು ಅರಣ್ಯ ಉತ್ಪಾದಕರ ಮೇಲೆ ಏನು ಅರಣ್ಯ ಇಲಾಖೆಯ ಕೆಲವು ಅಧಿಕಾರಿಗಳು ಲಂಚದ ಅಂದರೆ ಮಾಮೂಲಿ ಮಂತ್ಲಿ ವಿಚಾರ ಇರ್ಬೋದು, ಮತ್ತು ಇಲ್ಲ ಅಂದರೆ ಏನಾದ್ರು ಲಂಚ ಪಡೆಯುವಂಥದ್ದು ಮತ್ತು ಕಿರುಕುಳ ಕೊಡುವಂಥದ್ದು ಏನೇ ಇರ್ಬೋದು, ಆ ಥರದ್ದೊಂದು ಆರೋಪ ಮಾಡಿದ್ರು. ಒಂದು ಸಂಘಟನೆಗಳು ಆರೋಪ ಮಾಡಿದ್ರು. ಯಾವುದೇ ಅರಣ್ಯ ಇಲಾಖೆಯ ಸಿಬ್ಬಂದಿ ರಾಮನಗರ ವ್ಯಾಪ್ತಿಯಲ್ಲಿ ಸಾಮಿಲ್ಗಳ ಮೇಲೆ ಯಾವುದೇ ದಬ್ಬಾಳಿಕೆ ಮಾಡ್ತಾ ಇಲ್ಲ, ಮತ್ತು ಯಾವುದೇ ರೀತಿ ನಮಗೆ ಕಿರುಕುಳನೂ ಕೊಡ್ತಿಲ್ಲ. ರಾಮನಗರ ತಾಲೂಕು ಸಾಮಿಲ್ನಲ್ಲಿ ಯಾವುದೇ ರೀತಿ ಲೋಪದೋಷಗಳಾಗಲಿ ನಾವು ಕಾನೂನುಬದ್ಧವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವು ಸಂಘಟನೆಗಳು ಏನು ಸಾಮಿಲ್ ಮೇಲೆ ಆಪಾದನೆ ಮಾಡಿದ್ದಾರೆ ಅದು ಶುದ್ಧ ಸುಳ್ಳು. ಯಾವುದೇ ರೀತಿ ನಮ್ಮ ಮೇಲೆ ಅದು ದಬ್ಬಾಳಿಕೆ ಆಗ್ತಿಲ್ಲ. ಇನ್ನೊಂದೇನೆಂದರೆ ರಾಮನಗರ ವಲಯ ವ್ಯಾಪ್ತಿಯಲ್ಲಿ ಯಾವುದೇ ಸ್ವಾಮಿಲ್ಗಳಿಗೆ ಯಾವುದೂ ಅಕ್ರಮ ಮರ ಆಗಲಿ ಬರೋವಂಥದ್ದು ಏನೂ ಇಲ್ಲ. ಯಾವುದೇ ಮರಗಳು ಬರ್ತಿಲ್ಲ. ಕಾನೂನುಬದ್ಧವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಅರಣ್ಯ ಇಲಾಖೆ ನಮಗೆ ಸಪೋರ್ಟಿವ್ ಆಗಿದೆ. ಆದ್ದರಿಂದ ಏನು ಆರೋಪ ಮಾಡಿದರೆ ಅದು ಶುದ್ಧ ಸುಳ್ಳು. ಸಂಘಟನೆಯವರು ಆರೋಪ ಮಾಡೋಕ್ಕೆ ಮುಂಚೆ ಅದನ್ನು ತಿಳ್ಕೊಂಡು ಮಾಡಬೇಕು ಅಂತ ನಮ್ಮ ಮನವಿ. ಮತ್ತು ಇನ್ನೊಂದೇನೆಂದರೆ ಈ ರೀತಿ ಸ್ವಾಮಿಲ್ಗಳ ಮೇಲೆ ಮತ್ತೆ ಆರೋಪ ಮಾಡಿದ್ರೆ ನಾವು ಕೂಡ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಯಾಕಂದರೆ ವಿನಾಕಾರಣ ನಮ್ಮ ಮೇಲೆ ಆರೋಪ ಸ್ವಾಮಿಲಲ್ಲಿ ಮಂತ್ಲಿ ಪಡಿತಾರೆ ಅಂತ ಆರೋಪ ಮಾಡೋದು ತಪ್ಪಾಗುತ್ತೆ. ಅದರಿಂದ ನೀವು ಸಂಘಟನೆಗಳಿಗೆ ನನ್ನ ಕೈ ರಿಕ್ವೆಸ್ಟ್ ಮಾಡ್ತೀನಿ, ನೀವು ವಾಸ್ತವವನ್ನು ತಿಳಿದು ಮಾತಾಡಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಸ್ಪಷ್ಟೀಕರಣ ಕೊಡ್ತೀನಿ. ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕ ಅರಣ್ಯ ಇಲಾಖೆಯ ಜಿಲ್ಲೆ ಮತ್ತು ತಾಲೂಕು ಸಿಬ್ಬಂದಿಗಳಿಂದ ಯಾವುದೇ ನಮಗೆ ಕಿರುಕುಳ ಆಗ್ತಿಲ್ಲ. ಸಂಘಟನೆಗಳು ಅಪವಾದ ಮಾಡಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇವತ್ತವರೆಗೂ ನಮಗೆ ಏನೂ ತೊಂದರೆ ಕೊಟ್ಟಿಲ್ಲ.